ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಸದ್ದು ಮಾಡುತ್ತೆ. ಆದರೆ ಪೊಲೀಸ್ ಇಲಾಖೆಯಲ್ಲಿರೋ ಕೆಲ ಕಳ್ಳ ಪೊಲೀಸರಿಂದ ಇಲಾಖೆ ಮಾನ ಹರಾಜಾಗ್ತಿದೆ. ಹೀಗೆ 11 ಲಕ್ಷ ಹಣ ಕದ್ದಿದ್ದ ಪೇದೆ ಮೇಲೆ ಸಸ್ಪೆಂಡ್ ಅಸ್ತ್ರ ಪ್ರಯೋಗಿಸಲಾಗಿದೆ. ಹೆಡ್ ಕಾನ್ಸ್ಟೇಬಲ್ನಿಂದಲೇ ಕಳ್ಳತನ, 11 ಲಕ್ಷ ಎಗರಿಸಿದ್ದ ಪೊಲೀಸ್ ಪೇದೆ ಸಸ್ಪೆಂಡ್. ಬೆಂಗಳೂರಿನ ಸಿದ್ದಾಪುರದಲ್ಲಿ ಅವತ್ತು ಬಿಗ್ ದರೋಡೆಯಾಗಿತ್ತು. ಎಟಿಎಂ ವಾಹನ ಹೈಜಾಕ್ ಮಾಡಿದ್ದ ಕದೀಮರು ಬರೋಬ್ಬರಿ 7 ಕೋಟಿ ಹಣ ಎಗರಿಸಿದ್ರು. ವಿಷಯ ಅಂದ್ರೆ ಈ ದರೋಡಿ ಹಿಂದೆ ಅಣ್ಣಪ್ಪ ನಾಯ್ಕ್ ಅನ್ನೋ ಪೊಲೀಸ್ ಪೇದೆ ಇರೋದು ಗೊತ್ತಾಗಿತ್ತು. ಕಳ್ಳಾಟ ಆಡಿದ್ದ ಆ ಪೊಲೀಸ್ ಅರೆಸ್ಟ್ ಆಗಿರೋ ಪ್ರಕರಣ ಹಸಿಯಾಗಿರುವಾಗಲೇ ಬೆಂಗಳೂರು ಪೊಲೀಸ್ ಆಯುಕ್ತರ ಕಚೇರಿ ಆವರಣದಲ್ಲಿಯೇ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರುವ ಜಬಿಯುಲ್ಲಾ ಅನ್ನೋನು ಕೂಡ 11 ಲಕ್ಷ ಹಣ ಕದ್ದು ಸಿಕ್ಕಿ ಬಿದ್ದಿದ್ದಾನೆ. ಅದೇ ಪೇದೆಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಮಾನ ಹರಾಜು ಆಗ್ತಿರುವ ಇಂಥವರ ವಿರುದ್ಧ ಕೇವಲ ಸಸ್ಪೆಂಡ್ ಅಸ್ತ್ರ ಮಾತ್ರ ಅಲ್ಲ, ತನಿಖೆ ಬಳಿಕ ಸೇವೆಯಿಂದಲೇ ವಜಾ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಬಟ್ ಇಫ್ ದಿ ಕೇಸಸ್ ಡಿಪೆಂಡಿಂಗ್ ಆನ್ ದಿ ವೆರಾಸಿಟಿ ಆಫ್ ದಿ ಕೇಸಸ್ ವಿ ವಿಲ್ ಡಿಸ್ಮಿಸ್ ದೆಮ್. ಯಾವುದೇ ಮುಲಾಜಿಲ್ಲದೆ ಡಿಸ್ಮಿಸ್ ಮಾಡ್ತೀವಿ. ಎಲ್ಲ ಕೋರ್ಟಿಗೆ ಹೋಗ್ಲಿ ಕೋರ್ಟು ನಾವು ಕೋರ್ಟಿಗೆ ಹೋಗ್ತೀವಿ, ಅಪೀಲ್ ಆಗ್ತೀವಿ. ಅವರಿಗೆ ಕೋರ್ಟ್ ಜಡ್ಜ್ಮೆಂಟ್ ಅವ್ರ ಪರವಾಗಿ ಬಂದರೆ ಅಪೀಲ್ ಹೋಗ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ನೋಡೋಣ, ಒಂದು 6 ತಿಂಗಳು, ವರ್ಷ ಏನಲ್ಲ, ಅದು 6 ವರ್ಷ 10 ವರ್ಷ ಆಗುತ್ತೆ. ಆರೋಪಿಯ ಕಾರ್ನಿಂದಲೇ ಹಣ ಎಗರಿಸಿದ್ದ ಪೇದೆ. ಅಷ್ಟಕ್ಕೂ ಪ್ರಕರಣ ಸಂಬಂಧ ಆರೋಪಿಯೊಬ್ಬರನ್ನ ಸಿಸಿಬಿ ಅರೆಸ್ಟ್ ಮಾಡಿತ್ತು. ಕಾರ್ ಸಮೇತ ಆತನನ್ನ ಅರೆಸ್ಟ್ ಮಾಡಿದ್ದ ಸೈಬರ್ ಕ್ರೈಂ ಪೊಲೀಸರು ಆತನನ್ನ ಜೈಲಿಗೆ ಕಳಿಸಿದ್ರು. ಆತನಿಂದ ವಶಕ್ಕೆ ಪಡೆದಿದ್ದ ಕಾರನ್ನ ಕಮಿಷನರ್ ಕಚೇರಿಯ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಲಾಗಿತ್ತು. ಜೈಲಿನಿಂದ ಹೊರಬಂದ ಅದೇ ಆರೋಪಿ ಕಾರ್ನಲ್ಲಿ ಬ್ಯಾಗ್ ಇಲ್ಲದಿರೋದನ್ನ ನೋಡಿ ಶಾಕ್ ಆಗಿದ್ದ. ಕೂಡಲೇ ಸೈಬರ್ ಪೊಲೀಸರಿಗೆ ದೂರು ನೀಡಿದ. ಆಗ ಸಿಸಿಟಿವಿ ಪರಿಶೀಲನೆ ಮಾಡ್ತಿದ್ದಂತೆ ಪೇದೆ ಜಬಿಯುಲ್ಲಾ 11 ಲಕ್ಷ ಹಣ ಇದ್ದ ಬ್ಯಾಗ್ ಅನ್ನ ಎಗರಿಸಿರೋದು ಗೊತ್ತಾಗಿತ್ತು. ಸಿಸಿಟಿವಿಯಲ್ಲಿ ಆ ದೃಶ್ಯ ಸೆರೆಯಾಗಿತ್ತು. ಕದ್ದ ಹಣದಲ್ಲೇ ಪತ್ನಿಗೆ ಒಡವೆ, ಉಳಿದ ಹಣ ಹಾಸಿಗೆ ಕೆಳಗೆ. ಇನ್ನು ಜಬಿಯುಲ್ಲಾ ಮನೆಯಲ್ಲಿ ಪೊಲೀಸರು ಶೋಧ ನಡೆಸಿದಾಗ 2 ಲಕ್ಷ ಹಣ ಪತ್ತೆಯಾಗಿದೆ. ಮಂಚದ ಬೆಡ್ ಕೆಳಗೆ ಹಣ ಹೊಂದಿಸಿಟ್ಟಿದ್ದು ಪತ್ತೆಯಾಗಿದ್ದು ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಉಳಿದ ಹಣದಲ್ಲಿ ಪತ್ನಿಗೆ ಒಡವೆ ಮಾಡಿಸಿಕೊಟ್ಟಿರೋದು ಗೊತ್ತಾಗಿದೆ. ಅದೇನೇ ಇರಲಿ, ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡೇ ಕಳ್ಳತನ ಮಾಡ್ತಿರೋರ ಸಂಖ್ಯೆ ಹೆಚ್ಚಾಗ್ತಿದ್ದು ಇಲಾಖೆಗೆ ಮಾರಕ ಆಗಿರುವ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಶಿವಪ್ರಸಾದ್, ಟಿವಿ9, ಬೆಂಗಳೂರು.